ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿನ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ ಈ ವಿಡಿಯೋನ ಕೊನೆ ತನಕ ನೋಡಿ, ತುಂಬಾ ಇಷ್ಟ ಆಗುತ್ತೆ. ತುಂಬಾ ರೆಸಿಪಿಗಳಿವೆ. ಹಾಗೆಯೇ ಬೆಳಗ್ಗೆ ನೀರು ಕುಡ್ಕೊಂಡು ಮತ್ತು 8,000 ವಾಕಿಂಗನ್ನು ಸಹ ಸ್ಟೆಪ್ಸ್ ಮುಗಿಸ್ಕೊಂಡು ಈಗ ನೋಡಿ ಬಿಸಿನೀರಿಗೆ ಒಂಚೂರು ಉಪ್ಪು ಹಾಕಿ ಈ ಎಲೆಕೋಸನ್ನು ಸಹ ಸ್ಲೈಸಾಗಿ ಹೆಚ್ಚಿಬಿಟ್ಟು ಉಪ್ಪಿನ ನೀರಲ್ಲಿ ನೆನೆಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ ಒಂದು ಅರ್ಧ ಗಂಟೆ. ಈಗ ಬಂದುಬಿಟ್ಟು ರಾತ್ರಿಯೇ ಪನ್ನೀರನ್ನು ರೆಡಿ ಮಾಡಿಟ್ಟಿದ್ದೆ. ಅದನ್ನೆಲ್ಲನೂ ಸಹ ಕ್ರಷ್ ಮಾಡ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಇದು ಬಂದುಬಿಟ್ಟು ಸಾಟರ್ಡೆ ಬೆಳಗ್ಗೆ ಮಾಡ್ತಾ ಇರ್ತಕ್ಕಂಥ ವಿಡಿಯೋ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ದಿನ ಒಂದೇ ತಿಂಡಿ ತಿಂದು ಬೇಜಾರಾಗ್ಬಿಟ್ಟಿದೆ. ಇವತ್ತೊಂಥರ ಒಂದು ಚೈನೀಸ್ ಸ್ಟೈಲಲ್ಲಿ ಏನಾದರೂ ಒಂದು ಟಿಫನ್ ಮಾಡು ಅಂತ ಹೇಳಿದ್ರು. ಹಂಗಾಗಿ ಈಗ ಪನ್ನೀರನ್ನು ಕ್ರಷ್ ಮಾಡ್ಕೊಂಡಿದ್ದೀನಿ, ನಾನೇ ಮನೇಲಿ ಮಾಡಿರೋದು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ. ಈಗ ಇನ್ನೊಂದನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಬಂದುಬಿಟ್ಟು ಇದು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇದು ಬಂದುಬಿಟ್ಟು ಜವೆ ಗೋಧಿ ಮತ್ತು ಸೋಯಾನ ಮಿಲ್ ಮಾಡಿಸಿ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿ ಮಿಲ್ ಮಾಡಿಸಿರೋದು. ಅದನ್ನು ಗೋಧಿ ಹಿಟ್ಟನ್ನು ಚಪಾತಿ ಹಿಟ್ಟು ಕಲಸಿಟ್ಕೊಳ್ಳೋಣ. ಕಲಿಸ್ಬಿಟ್ಟು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಮೇಲೆ ಕೈ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ. ಅದನ್ನು ಸಹ ಒಂದು ಅರ್ಧ ಗಂಟೆ 1 ಗಂಟೆ ನೆನಿಲಿ. ಈ ಜವೆ ಗೋಧಿ ಹಿಟ್ಟು ಮಾಮೂಲಿ ಗೋಧಿ ಹಿಟ್ಟು ಥರ ಎಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಈ ಲಟ್ಟಣಿಗೆಗೂ ಅದಕ್ಕೆಲ್ಲನೂ ಸಹ. ಈಗ ಒಂದು ಬೇಸ್ ಚಟ್ನಿ ಮಾಡ್ಕೊಳ್ಳೋಣ. ಅಂದರೆ ಇದನ್ನು ಪಿಜ್ಜಾ ಬೇಸ್ ಅಂತಲಾದರೂ ಹೇಳ್ಬೋದು, ಅಥವಾ ನೋಡೋಣ ಮುಂದೆ ಏನು ಅಂತ ಹೇಳ್ತೀನಿ. ಒಟ್ಟಲ್ಲಿ ಒಂದು ಬೇಸ್ ಚಟ್ನಿ ಇದು. ಈ ಚೈನೀಸ್ ಐಟಮ್ಗೆ ಮಾಡ್ತಕ್ಕಂಥ ನನ್ನ ರೀತಿಲಿ ಮಾಡ್ತಕ್ಕಂಥ ಒಂದು ಸಾಸ್ ಅಥವಾ ಚಟ್ನಿ. ಇದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 5-6 ಗೋಡಂಬಿ, ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಮತ್ತು ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 3 ದೊಡ್ಡದು ಟೊಮೊಟೊ ಎಲ್ಲನೂ ಸಹ ಸ್ಲೈಸಾಗಿ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲನೂ ಸಹ ಸಾಫ್ಟ್ ಆಗಬೇಕು. ಇದನ್ನು ನೀರು ಹಾಕಿನೂ ಸಹ ಬೇಯಿಸ್ಕೊತಾರೆ. ನೀರಾಗಿ ಬೇಯಿಸ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಹಾಗಾಗಿ ಈಗ ಬಂದುಬಿಟ್ಟು 1-2 ಸ್ಪೂನು ಬೆಲ್ಲನ ಹಾಕ್ಕೊಂಡು, ಆರ್ಗ್ಯಾನಿಕ್ ಬೆಲ್ಲ ಇದು, ಅದನ್ನು ಹಾಕ್ಕೊಂಬಿಟ್ಟು ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಂಬಿಟ್ಟಿದ್ದೀನಿ. ಅದು ತಣ್ಣಗಾದ ತಕ್ಷಣ ರುಬ್ಕೊಂಡ್ರೆ ಮುಗೀತದು ಚಟ್ನಿ ಬೇಸ್ಗೆ. ಮತ್ತು ಇದು ಬಂದುಬಿಟ್ಟು ಆವಾಗಲೇ ಪನ್ನೀರನ್ನು ಮಿಕ್ಸ್ ಮಾಡಿಟ್ಟಿದ್ನಲ್ಲ ಉಪ್ಪು ಖಾರ ಹಾಕಿ, ಅದನ್ನು ಈಗ ಅದೇ ಬಾಣಲೆಗೆ ಹಾಕಿ 1 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನು ಹಾಕಿ ಅದಕ್ಕೇ 1 ಸ್ಪೂನಷ್ಟು ಸೋಯಾ ಸಾಸು, 1 ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸಹ ಎತ್ತಿಟ್ಕೊಂಡ್ಬಿಡ್ಬೇಕು. ಈಗ ಅದೇ ಬಾಣಲೆಗೆ ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿ ಕ್ಯಾಪ್ಸಿಕಮ್ ಇದು ಸ್ಲೈಸಾಗಿ ಹೆಚ್ಕೊಂಡಿದ್ದೀನಿ, ಇದನ್ನು ಸಹ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಎಲ್ಲನೂ ಸಹ ರಾ ಆಗಿ ಯಾವುದು ತಿನ್ನಬಾರ್ದಂತೆ. ಹಂಗಾಗಿ 1 ನಿಮಿಷ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಇದನ್ನು ಅಷ್ಟೇ ಎಲೆಕೋಸು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಬಿಸಿನೀರಲ್ಲಿ ಉಪ್ಪು ಬಿಸಿನೀರಲ್ಲಿ ನೆನೆಸಿದ್ದೆ ಒಂದು ಅರ್ಧ ಗಂಟೆ. ಒಂದು 2-3 ಸರಿ ಚೆನ್ನಾಗಿ ತೊಳೆದು ಅದನ್ನ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಆವಾಗಲೇ ಹೆಂಚಿಟ್ಬಿಟ್ಟಿದ್ದೀನಿ. ಎಲ್ಲನೂ ರೆಡಿಯಾಗೋಯಿತು. ಈಗ ಅದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಿತ್ತು ಅದು ರೆಡಿ ಆಗೋಯಿತು. ಅದ್ರ ಮಧ್ಯದಲ್ಲೇ ನಾನು ಸಹ ಕಷಾಯನ ಕುಡಿತಾ ಇದ್ದೀನಿ. ಯಾಕೆ ಅಂತೇಳಿದ್ರೆ ಸಪ್ರೇಟಾಗಿ ಕೂತ್ಕೊಂಡು ಕುಡಿಯೋ ಟೈಮ್ ಇರಲ್ಲ ಬೆಳಗ್ಗೆ ಹೊತ್ತು. ನನ್ನ ಶೆಡ್ಯೂಲ್ ಹಂಗಿರುತ್ತೆ ಬೆಳಗ್ಗೆ ಹೊತ್ತು. ಹಾಗಾಗಿ ಮಾಡ್ತಾನೆ ಕುಡ್ಕೋಬೇಕು, ಮಾಡ್ತಾನೆ ತಿನ್ಕೋಬೇಕು. ಏನಾದರೂ ಆ ಥರ ಇದ್ದರೆ ನೋಡಿರಿ ಎಲ್ಲ ರೆಡಿ ಆಗೋಯಿತು. ಈಗ ಬಂದುಬಿಟ್ಟು ಚಪಾತಿನ ಚೆನ್ನಾಗಿ ನಾದ್ಕೋಬೇಕು. ನೋಡಿರಿ ಈ ಥರ ಚೆನ್ನಾಗಿ ನಾದ್ಕೋಬೇಕು. ಈ ಥರ ನೋಡಿ ಮಕ್ಕಳಿಗೆ ಮನೆಯಲ್ಲೇ ಈ ಥರ ಹೆಲ್ದಿಯಾಗಿ ಮಾಡಿಕೊಟ್ರೆ ಇದನ್ನ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು, ಅಥವಾ ಈ ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ರೆ ಇನ್ನೂ ತುಂಬ ಖುಷಿಯಾಗಿ ಒಂಚೂರು ಬಿಡಲ್ಲ, ಹಂಗೆ ತಿನ್ಕೊಂಬತ್ತಾರೆ. ತುಂಬ ಹೆಲ್ದಿಯಾಗಿರುತ್ತೆ. ನೀವು ಬೇಡ ಅಂತ ಹೇಳಿದ್ರೆ ಇನ್ನೂ ಹೆಲ್ದಿಯಾಗಿರಬೇಕು ಅಂದರೆ ಅವೆರಡು ಸಾಸ್ಗಳನ್ನು ಕ್ಯಾನ್ಸಲ್ ಮಾಡಿದ್ರೆ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಈಗ ಮಾಮೂಲಿ ಚಪಾತಿ ಹೆಂಗೆ ಬೇಯಿಸ್ಕೊತೀರೋ ಹಂಗೆ ನೀಟಾಗಿ ಎಲ್ಲ ಸೈಡ್ ಬೈ ಸೈಡು ಬೇಯಿಸ್ಕೊಳ್ಳಿ. ಯಾಕೆಂದರೆ ಈಗ ಹೊರಗಡೆ ಹೋಟೆಲ್ಗಳಲ್ಲಿ ಬೇಯಿಸ್ತಾರಲ್ವ, ಯಪ್ಪ ಆ ಚಪಾತಿ ಅಂತೂ ನನ್ನ ಕೈಲ ಹೊರಗಡೆ ನಾನು ಎಂದೂ ಚಪಾತಿನೇ ತಿನ್ನಲ್ಲ. ಚಪಾತಿ ರೋಟಿ ಏನೂ ತಿನ್ನಲ್ಲ ನಾನಂತೂ. ಏನಾರು ರೈಸ್ ಐಟಮ್ ತಿನ್ಕೊಂಬಿಟ್ಟು ಬಂದುಬಿಡ್ತೀನಿ. ನೋಡಿರಿ ಚಪಾತಿ ಮಾಡಿಕೊಂಡು ಅದಕ್ಕೆ ಬೇಸ್ಗೆ ತಳಕ್ಕೆ ಈ ಥರ ಚಟ್ನಿ ಮಾಡ್ಕೊಂಡಿದ್ನಲ್ಲ ಆವಾಗಲೇ, ಆ ಚಟ್ನಿನೆಲ್ಲನೂ ಚೆನ್ನಾಗಿ ಹಚ್ಕೊಂಬಿಟ್ಟು ಈಗ ನಾವೇನೇನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದು ಈಗ ಮೊದಲನೇದಾಗಿ
ಪನ್ನೀರ್ ಮಿಕ್ಸನ್ನು ಹಾಕ್ಕೊತಾ ಇದ್ದೀನಿ. ನೋಡಿರಿ, ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಂತರ ಎಲೆಕೋಸನ್ನು ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಬಿಟ್ಟು ಮತ್ತು ಮೇಲ್ಗಡೆ ಈರುಳ್ಳಿನೂ ಸಹ ಸ್ಲೈಸಾಗಿ ಹೆಚ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಟೈಟಾಗಿ ರೋಲ್ ಮಾಡಿ ಇಟ್ಬಿಟ್ಟು 2 ಮಧ್ಯಕ್ಕೆ ಕಟ್ ಮಾಡಿಬಿಟ್ರೆ ಮತ್ತು ಅದೇ ಸಾಸ್ ಹಾಕಿ ಕೊಟ್ಬಿಟ್ರೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ. ನೋಡಿರಿ, ಹೊರ್ಗಡೆ ಹೋಗಿ ಎಲ್ಲೆಲ್ಲ ಏನೇನು ಹಾಕಿರ್ತಾರೋ ಗೊತ್ತಿಲ್ಲ, ತಿನ್ನೋದಕ್ಕಿಂತ ಮನೆಯಲ್ಲೇ ತುಂಬ ಚೆನ್ನಾಗಿರುತ್ತೆ. ಈಗ ಬಂದ್ಬಿಟ್ಟು ಇದು ಭಾನುವಾರ ಬೆಳಗ್ಗೆ ಎಲ್ಲನೂ ಹೊರಗಡೆ ತೊಳೆದು ನೀರು ಹಾಕಿ ರಂಗೋಲಿ ಹಾಕಿ ಬಂದಿದ್ದೀನಿ. ಇವತ್ತು ಬೆಳಗ್ಗೆ ಏನಂದರೆ ಚಟ್ನಿ ಮಾಡ್ತಾಯಿದ್ದೀನಿ. ನೋಡಿ, ಚಟ್ನಿ ಮಾಡಿಬಿಟ್ಟು ಅದಕ್ಕೆ ಅಂದರೆ ಮಕ್ಕಳಿಗೂ ನಮಗೂ ಇಬ್ಬರಿಗೂ ಆಗುತ್ತೆ. ನಮಗೆ ಬೇರೆ ಸಪ್ರೇಟು, ಮಕ್ಕಳಿಗೆ ಬೇರೆ ಮಾಡ್ತಾಯಿದ್ದೀನಿ. ಅಂದರೆ ನನಗೂ ನಮ್ಮ ಮನೆಯವ್ರಿಗೂ ಬೇರೆ, ಮಕ್ಕಳಿಬ್ಬರಿಗೂ ಬೇರೆ. ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಬೆಳಗ್ಗೆನೇ ಬೇಡ ಅಂತೇಳ್ಬಿಟ್ಟು ನೋಡಿರಿ, ಕಡಲೆಬೇಳೆ ನೆನೆಸಿದ್ದೆ. ಆ ಕಡಲೆಬೇಳೆಗೆ ಮತ್ತು ಸ್ವಲ್ಪ ಪುದೀನ, ಶುಂಠಿ, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊತೀನಿ. ನುಣ್ಣಗೆ ರುಬ್ಕೊಂಬಿಟ್ಟು ಅದ್ರದ್ದು ಹೈ ಪ್ರೋಟೀನ್ ದೋಸೆ ನನಗೂ ನಮ್ಮ ಮನೆಯವ್ರಿಗೂ. ನೋಡಿರಿ, ಭಾನುವಾರ ಈಗ ನೋಡಿರಿ, ತಳಕ್ಕೆ ಒಂಚೂರು ತುಪ್ಪ ಹಚ್ಬಿಟ್ಟು ಅದಕ್ಕೆ ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಹಾಕೋದಷ್ಟೇ. ಇವತ್ತು ಮನೆಯವರು ಊರಿಗೆ ಹೊರಟಿದ್ರು, ಹಂಗಾಗಿ ಅವ್ರಿಗೆ ಬೇಗ ಹಾಕ್ಕೊಡ್ತಾಯಿದ್ದೆ. ಆಮೇಲೆ ನನಗೂ ಮಕ್ಕಳಿಗೂ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಅವ್ರಿಗೆ ಹಾಕಿ ಕಳಿಸ್ಬಿಡೋಣ ಊರಿಗೆ ಅಂತೇಳಿ. ಯಾಕೆಂದರೆ ಈಗ ಊರಿಗೆ ಹೋಗ್ತಾ ಇದ್ದಾರೆ, ಸ್ವಲ್ಪ ಅಲ್ಲಿ ಕೆಲಸ ಇದೆ. ನಾನು ನೆಕ್ಸ್ಟ್ ಅದೆಲ್ಲ ಮುಂದಿನ ವೀಡಿಯೋಗಳಲ್ಲಿ ಅದೆಲ್ಲ ಸ್ವಲ್ಪ ಹತ್ರಕ್ಕೆ ಬಂದಾಗ ಅಪ್ಡೇಟ್ಸ್ ಕೊಡ್ತೀನಿ, ಏನು ಅಪ್ಡೇಟ್ಸು ಹೊಸ ಪ್ರಾಜೆಕ್ಟ್ದು ಅಂತೇಳ್ಬಿಟ್ಟು. ಹಾಗೆಯೇ ನೋಡಿರಿ, ಈ ಥರ 2 ಕಡೆ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಬೇಳೆ ಕಾಳುಗಳು ದೋಸೆಗಳೆಲ್ಲನೂ 2 ಕಡೆ ಬೇಯಿಸ್ಕೊಂಡ್ರೇ ಚೆನ್ನಾಗಿರೋದು ತಿನ್ನೋದಕ್ಕೆ. ಈಗ ನಮ್ಮ ಮನೆಯವ್ರಿಗೆ ಕೊಟ್ಬಿಡ್ತೀನಿ. ಚಟ್ನಿಗೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನಾವು ಕಾರ್ಬೋಹೈಡ್ರೇಟ್ 2 ಕಾರ್ಬೋಹೈಡ್ರೇಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಆಲೂಗಡ್ಡೆ ಪಲ್ಯನ ಯೂಸ್ ಮಾಡಲ್ಲ, ಮಕ್ಕಳಿಗಷ್ಟೇ ಮಾಡಿದ್ದೀನಿ ಆಲೂಗಡ್ಡೆ ಪಲ್ಯನೂ ಸಹ. ನೋಡಿರಿ, ಕೊಟ್ಬಿಡ್ತೀನಿ ಅವರಿಗೆ. ನೀವು ಎಲ್ಲನೂ ಬೆಳಗ್ಗೆ ಹೊತ್ತು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂದರೆ ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಬಿಸಿ ಬಿಸಿದೇ ತಿನ್ನಬೇಕಿದ್ದು, ಹಂಗಾಗಿ ಬಿಸಿ ಬಿಸಿದೇ ಅವಾಗವಾಗಲೇ ಹಾಕ್ಕೊಡ್ತಾ ಇದ್ದೀನಿ. ನೋಡಿರಿ, ಇಲ್ಲಿ ಬಂದುಬಿಟ್ಟು ನೆಕ್ಸ್ಟು ಮಕ್ಕಳಿಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ಇದನ್ನೇನು ತೋರಿಸ್ಲಿಲ್ಲ, ಇನ್ನೇನು ಎಲ್ಲರ ಮನೆಯಲ್ಲೂ ಮಾಡ್ತಾರಲ್ಲ ಅದೇ ಥರನೇ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ. ಇದು ದೋಸೆ ಹಿಟ್ಟು, ಅಂದರೆ ಮಾಮೂಲಿ ಉದ್ದಿನಬೇಳೆ ಅಕ್ಕಿ ರುಬ್ಬಿರೋ ದೋಸೆ ಹಿಟ್ಟು. ಇದನ್ನು ಬೆಣ್ಣೆ ದೋಸೆ ಮಾಡಿಕೊಡೋಣ ಅಂತೇಳ್ಬಿಟ್ಟು ಮಕ್ಕಳಿಗೆ ಮಾಡ್ತಾಯಿದ್ದೀನಿ. ನೋಡಿರಿ, ಮೇಲ್ಗಡೆ ಬೆಣ್ಣೆ ಹಚ್ಚೋದು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೇ ದಾವಣಗೆರೆ ಬೆಣ್ಣೆ ದೋಸೆ ಯಾಕೆ ಫೇಮಸ್ಸು ಅಂದರೆ, ನಿಜವಾಗ್ಲೂ ನೀವು ಮನೆಯಲ್ಲಿರ್ತಕ್ಕಂಥ ಮಾಮೂಲಿ ಬೆಣ್ಣೆನೇ ಹಚ್ಬಿಟ್ಟು ಈ ಥರ ದೋಸೆ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಮಾಮೂಲಿ ಎಣ್ಣೆ ಹಾಕಿ ಮಾಡಿದ ದೋಸೆಗಿನ್ನೂ ಈ ಬೆಣ್ಣೆ ಹಾಕಿರೋ ಮಾಡಿದ ದೋಸೆ ತುಂಬಾ ಟೇಸ್ಟಾಗಿರುತ್ತೆ. ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಎಣ್ಣೆ ಹೆಚ್ಚಿದಾಗ ಮಾಡ್ತೀವಲ್ಲ ಆ ದೋಸೆಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಒಂದು ಸರಿ ಟ್ರೈ ಮಾಡಿ. ಹಾಗೆಯೇ ಮಕ್ಕಳ ತಿಂಡಿ ಕೊಟ್ಬಿಟ್ಟು ನಾನು ತಿಂಡಿ ತಿಂದ್ಕೊಂಡು ಬಟ್ಟೆ ಹಾರಾಕಬೇಕಿತ್ತು. ಏಕೆಂದರೆ ಶನಿವಾರ ಆಗಲಿ ಭಾನುವಾರ ಆಗಲಿ ನಮ್ಮ ಡ್ಯೂಟಿ ಅಂತೂ ತಪ್ಪಲ್ಲಲ್ವಾ. ಮುಗಿಸ್ಕೊಂಬಿಟ್ಟು ಮಗಳಿಗೆ ಒಂಚೂರು ಸಂಡೇ ಅಲ್ವಾ, ಹೇರ್ ಕೇರ್ ಮಾಡೋಣ ಅಂತೇಳ್ಬಿಟ್ಟು ಇದು ಆಲ್ ಗುಡ್ನೆಸ್ ಅವ್ರದ್ದು ಇದನ್ನು ತರಿಸಿದ್ದೆ. ಏನು ಫ್ಲಾಕ್ಸೀಡ್ ಜೆಲ್ಲನ್ನು ಹಚ್ಚೋಣ ಅಂತೇಳ್ಬಿಟ್ಟು. ಸಖತ್ ಹೇರ್ ಫಾಲ್ ಆಗ್ತಿತ್ತು, ಹಂಗಾಗಿ. ಮತ್ತು ಇದು ರೋಸ್ಮೆರಿ ವಾಟರು, ಯಾಕೆಂದರೆ ತುಂಬ ಡ್ರೈ ಆಗಿಬಿಟ್ಟಿದ್ದಾವೆ ಹೇರ್ಸು, ಹಂಗಾಗಿ ಸ್ವಲ್ಪ ಅದು ರೋಸ್ಮೆರಿ ವಾಟ್ರನ್ನು ಸ್ಪ್ರೇ ಮಾಡಿ ಹಚ್ಚಿ ನಂತರ ಅದನ್ನು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಕೂರಿಸ್ಬಿಟ್ಟು. ಈ ಸಂಡೇ ಅಂತೂ ಹಿಂಗೆ ಚೂರು ಬಿಡುವಿರಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿರುತ್ತೆ. ಕೆಲವ್ರು ಭಾನುವಾರ ಅಂದರೆ ಫುಲ್ ಫ್ರೀಯಾಗಿರ್ತಾರೆ, ನನಗಂತೂ ಕೆರ್ಕೊಳಕ್ಕೆ ಬಿಡುವಿರಲ್ಲ ಅಂತಾರಲ್ಲ ಹಂಗೆ. ಸೊ ಫುಲ್ಲು ಕೆಲಸನೇ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ. ನನಗೆ ಭಾನುವಾರ, ಶನಿವಾರ, ಸೋಮವಾರ ಯಾವುದು ನನಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ನೋಡಿರಿ, ಅಷ್ಟೊಂದು ಏರ್ ಫಾಲ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ.
ಅವ್ಳದ್ದು ಕೂದಲು ತುಂಬಾ ಇದೆ, ಹಂಗಾಗಿ ನಾನೇ ಹೇರ್ ಕೇರ್ ಮಾಡಬೇಕು. ಕಾಫಿ ಕೇಳಿದ್ರು, ನೆಕ್ಸ್ಟ್ ಕಾಫಿ ಮಾಡಿಬಿಟ್ಟು ಈಗ ಮಧ್ಯಾಹ್ನ ಬಂದುಬಿಟ್ಟು ಅದೇ ದೋಸೆ ಇಟ್ಟಿತ್ತಲ್ಲ, ಇನ್ನೇನು ಮನೆಯವ್ರು ಇರಲಿಲ್ಲ ಅಂದರೆ ಮಧ್ಯಾಹ್ನದ ಊಟದ್ದೇನು ತಲೆ ಕೆಡಿಸ್ಕೊಳಂಗಿರಲ್ಲ. ಮಕ್ಕಳಿಗೆ ದೋಸೆ ಇಟ್ಟಿತ್ತಲ್ಲ ಅದನ್ನೇ ನೋಡ್ರಿ ಮತ್ತೆ ಬೆಣ್ಣೆ ದೋಸೆನೇ ಮಾಡಿಕೊಡ್ತಾ ಇದ್ದೀನಿ. ನೀವು ಸಹ ಮನೇಲೆಲ್ಲರೂ ದೋಸೆ ಮಾಡಿದ್ರೆ ಹಿಂಗೇನಾ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಇದೇ ಆಗುತ್ತಾ? ಕಮೆಂಟ್ಸ್ ಮಾಡಿ. ನೋಡಿರಿ ಬೆಣ್ಣೆ ದೋಸೆ, ಬೆಂಡೆಕಾಯಿ ಸಾಂಬಾರು ಮತ್ತು ಬೆಂಡೆಕಾಯಿ ಸಾಂಬಾರಿಗೆ ಈ ಥರ ಸೆಟ್ ದೋಸೆ ಥರ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ 3 ದಿವಸದ್ದು ವಿಡಿಯೋ ಹೀಗಿತ್ತು ನನ್ನ ದಿನಚರಿ. ಹಾಗೆಯೇ ಏನಂತ ಹೇಳಿದ್ರೆ, ಈ ಅಡುಗೆ ಮನೇಲಿದ್ದಾಗ ನಮ್ಮ ಹೆಣ್ಮಕ್ಳ ತಲೆಗಳು ನೆಟ್ಟಗೆ ಇಟ್ಕೊಂಡಿಲ್ಲ ಅಂದರೆ ನೋಡಿ ಇದೇ ಪರಿಸ್ಥಿತಿನೇ. ಒಂದು ವೇಸ್ಟ್ ಆಗೋದು, 2 ವೇಸ್ಟ್ ಆಗೋದು ದೋಸೆಗಳು ಮಾತಾಡ್ತಾ ನಿಂತ್ಕೊಂಡು. ಹಿಂಗಿತ್ತು. ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು. ಬಾಯ್.